ಮಂಗಳೂರಿನಲ್ಲಿ ಹೆದ್ದಾರಿ ಮಧ್ಯಭಾಗದಲ್ಲೇ ಕಾರೊಂದು ಧಗಧಗಿಸಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಹೆದ್ದಾರಿ ಮಧ್ಯದಲ್ಲೇ BMW ಕಾರು ಹೊತ್ತಿ ಉರಿದಿದೆ. ಐಷಾರಾಮಿ ಕಾರೊಂದು ಅಗ್ನಿ ಅವಘಡಕ್ಕೆ ತುತ್ತಾಗಿರುವಂತಹ ವಿಚಾರ ಮಂಗಳೂರಿನಲ್ಲಿ ನಡೆದಿದೆ. ಹೆದ್ದಾರಿ ಮಧ್ಯದಲ್ಲೇ BMW ಕಾರು, ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳುವಂತಹ ಕಾರು ಹೇಗೆ ಅಗ್ನಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕಾರನ್ನ ಪ್ರಾಬಬ್ಲಿ ಪಾರ್ಕ್ ಮಾಡಿದ್ರು ಅಥವಾ ಕಾರು ಚಲಾಯಿಸಬೇಕಾದ್ರೇನೆ ಬೆಂಕಿ ಹೊತ್ಕೊಂಡಿದ್ದೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ ನಮಗೆ. ಬಟ್ ಈ ಸಂದರ್ಭದಲ್ಲಿ ಕಾರು ಚಾಲಕ ಕೂಡ ಕಾರಿನ ಒಳಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕೂಡಲೇ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರಿಂದ ಆಚೆ ಜಿಗಿಯೋದ್ರ ಮೂಲಕ. ಬಟ್ ಹೇಗಾಯ್ತು ಘಟನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಘಟನೆ ಆಗಿದೆ ಅನ್ನುವಂತಹ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ಅಗ್ನಿ ಅವಘಡಕ್ಕೆ BMW ಕಾರು ಹೊತ್ತಿ ಉರಿತಾ ಇರುವಂತಹ ರೀತಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಈ ಅಗ್ನಿ ಅವಘಡಕ್ಕೆ ಕಾರಣ ಏನು ಅನ್ನೋದೇನಾದ್ರೂ ಗೊತ್ತಾಗಿದ್ಯಾ? ಕಾರ್ ಯಾರಿಗೆ ಸಂಬಂಧಪಟ್ಟಿತ್ತು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು? ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರುವಂತಹ ಘಟನೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಮಂಗಳೂರಿನ ಹೊರವಲಯದ ಅಡ್ಯಾರು ಸಹ್ಯಾದ್ರಿ ಇಂಜಿನಿಯರ್ ಕಾಲೇಜಿನ ಮುಂಭಾಗದಲ್ಲಿ ಈ ಘಟನೆ ನಡೆದಿರುವಂತದ್ದು. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣಕ್ಕೆ ಅದರಲ್ಲಿದ್ದಂತ ಚಾಲಕರು ಹೊರಗೆ ಬಂದಿದ್ದಾರೆ. ಇದು ದೆಹಲಿ ಮೂಲದ ಕಾರ್ ಇಲ್ಲಿ ತಗೊಂಡ್ಬಂದಿರುವಂತವ್ರು. ಮಂಗಳೂರಿನ ಬೀಚ್ ರೋಡ್ ಮೂಲದವರು ಚಾಲಕರಾಗಿ ಅದರಲ್ಲಿ ಇದ್ರು. ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ತಕ್ಷಣಕ್ಕೆ ಬೆಂಕಿ ಬಂದಂತ ಸಂದರ್ಭದಲ್ಲಿ ಅವರು ಕಾರ್ನಿಂದ ಹೊರಗೆ ಬಂದಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಈ ಹಿಂದೆನೂ NITK ಸುರತ್ಕಲ್ ಬಳಿಯಲ್ಲಿ BMW ಕಾರ್ ಇದೇ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಭಸ್ಮವಾಗಿತ್ತು. ಅದೇ ರೀತಿಯಲ್ಲಿ ಇವತ್ತು ಈ ಕಾರನ್ನು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ಸುಕ್ಪಾಲ್ ತಮ್ಮ ಮಾಹಿತಿಗಾಗಿ. ಹಾಸನ ತಾಲೂಕಿನ ಹೆರಗು ಗ್ರಾಮದಲ್ಲೂ ಇಂಥದ್ದೇ ಘಟನೆ. ಬಟ್ ಬೇರೆ ವಾಹನ ಕಾರಲ್ಲಿ, ಅದು ಒಮಿನಿ ಕಾರಲ್ಲಿ ಮೂವರು ಇದ್ರು. ಈ ಸಂದರ್ಭದಲ್ಲಿ ಅಗ್ನಿ ಅವಘಡ ಆಗ್ಬೇಕಾದ್ರೆ ಚಲಿಸ್ತಾ ಇದ್ದ ಒಮಿನಿ ಕಾರಿನಲ್ಲಿ ಬೆಂಕಿ ಧಗಧಗಿಸಿದೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಈ ರೀತಿ ಅಗ್ನಿ ಅನಾಹುತ ಆಗ್ಬೇಕಾದ್ರೆ ಕಾರಿನ ಒಳಗೆ 3 ಜನ ಇದ್ರು. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ನೀರ್ ಹಾಕಿರೋ ಗುಡ್ಡಾರ ಜನ ಅದು